ಸದ್ಯ ಅನಂತಶಯನ, ಪದ್ಮನಾಭ ಮತ್ತೆ ಆ ವಿಶಾಲವಾದ ಅಕ್ಷಿ ಇಬ್ಬರನ್ನು ಕ್ಯಾಂಪಸ್ ಹತ್ತಿಸ್ಬಿಟ್ಟೆ. ನಾನು ಈ ಹಾಲ್ ಮರವಳಿಂದ ತಪ್ಪಿಸ್ಕೊಂಡ್ಬಿಟ್ರೆ ಅಷ್ಟು ಸಾಕು. ಈ ಅಮ್ಮ ಓದ್ಲೋ ಇಲ್ವೋ ಗೊತ್ತಾಗ್ಲಿಲ್ವಲ್ಲ, ಏನ ಮಾಡಲಿ? ಮಾರ್ಗಿ ಕಾವೇರಿ ಪುಟ್ಟಿ, ಏನು ಇಷ್ಟೊತ್ತಲ್ಲಿ ಒಬ್ಳೆ ಓಡಾಡ್ತಿದ್ಯಾ? ನಾಗವಲ್ಲಿ ಏನಾದ್ರು ಮತ್ತೆ ಮೈ ಮೇಲೆ ಬಂದ್ಬಿಟ್ಲಾ? ಅದು ನನಗೆ ನಿದ್ದೆಯಲ್ಲಿ ಓಡಾಡೋ ಅಭ್ಯಾಸ ಇದೆ. ಅದು ಈ ಹುಣ್ಣಿಮೆ ಅಮಾವಾಸ್ಯೆ ಬಂತು ಅಂದರೆ ನನಗೆ ಒಬ್ಬೊಬ್ಬಳೇ ಓಡಾಡಬೇಕು ಅಂತ ಅನಿಸುತ್ತೆ. ಅದು ಕತ್ಲಲ್ಲಿ ನಿಮ್ಗೇನಾದರೂ ಅಭ್ಯಂತರ? ಅಯ್ಯಯ್ಯೋ, ಇಂಥ ಕಾಯಿಲೆ ಬೇರೆ ಇದೆಯಾ? ಹೋಗ್ಲಿ ಬಿಡು, ನನಗೂ ರಾತ್ರಿ ಹೊತ್ತಲ್ಲಿ ತಂಪಾದ ಗಾಳಿನಲ್ಲಿ ಓಡಾಡೋದು ಅಂದರೆ ತುಂಬ ಇಷ್ಟ. ಇನ್ನು ಮುಂದೆ ನಿನಗೇನಾದರೂ ಓಡಾಡಬೇಕು ಅನ್ಸಿದ್ರೆ ನನ್ನನ್ನು ಕರಿ, ನಾನು ಬಂದು ನಿನ್ನ ಕೈ ಹಿಡ್ಕೊಂಡು ಹಾಗೆ ಇಬ್ಬರು ಒಟ್ಟಿಗೆ ಓಡಾಡ್ತಾ ಇರೋಣ. ಆಮೇಲೆ ಪುಟ್ಟಿ, ನೀನು ನಮ್ಮಿಬ್ಬರು ವಿಷಯದಲ್ಲಿ ನಿನ್ನ ಮಗಳು ಏನು ಅನ್ಕೊಂತಾಳೋ ಏನೋ ಅಂತ ಯೋಚನೆ ಮಾಡ್ತಿದ್ಯಲ್ಲ, ಆ ಸಮಸ್ಯೆಗೆ ಪರಿಹಾರ ಸಿಕ್ತು. ನಾನು ನೇರವಾಗಿ ಹೋಗಿ ನಿನ್ನ ಮಗಳ ಹತ್ರ ನಮ್ಮಿಬ್ರು ವಿಷಯ ಮಾತಾಡ್ಬಿಟ್ಟೆ. ಚಿಕ್ಕ ಪುಟ್ಟಿ 1 ನಿಮಿಷನೂ ಯೋಚನೆ ಮಾಡಲಿಲ್ಲ, ನಮ್ಮಿಬ್ರು ಸಂಬಂಧಕ್ಕೆ ಹ್ಞೂ ಅನ್ಬಿಟ್ಲು. ಅಳಿ ಅಂದ್ರೆ ಅಪ್ಪ ಅಮ್ಮ ಇದಾರಲ್ಲ, ಅವರು ಓಕೆ ಅನ್ಬಿಟ್ರು. ಇನ್ ಮುಂದೆ ನಮ್ಮಿಬ್ರು ಪ್ರೀತಿಗೆ ಯಾರ ಅಡ್ಡಿ ಆತಂಕನೂ ಇಲ್ಲ. ನಿಜವಾಗ್ಲೂ ನನ್ನ ಡಾಕ್ಟರು ಹಾಗೆ ಹೇಳ್ಬಿಟ್ಲಾ? ಹ್ಞೂ ಅಂತ ಹೇಳಾಯ್ತು. ಹೌದು ಮಾರ್ಕೆ, ಇನ್ ಮುಂದೆ ಈ ರಾಜನಿಗೆ ನೀನೇ ಪಟ್ಟದರ್ಸಿ, ನೀನೇ ನನ್ನ ಮನದರ್ಸಿ, ನೀನೇ ನನ್ನ ಚಂದನದ ಗೊಂಬೆ ಅಂತ ಹೇಳೋದಕ್ಕೆ ಬಂದೆ. ನೀನು ನೋಡ್ತಾ ಪದ ಬರಲಿಲ್ಲ ಅಷ್ಟೆ. ಏ ಮಾರ್ಗಿ, ನಿನ್ನ ಮನಸ್ಸಲ್ಲೂ ನಾನಿದ್ದೀನಿ ತಾನೆ? ಇಲ್ಲ, ಹಾಗೇನು ಇಲ್ಲ. ಅದು ನನಗೆ ಆಲ್ರೆಡಿ ನನಗೆ ಗೊತ್ತು. ಆದರೆ ಈ ಸಮಾಜಕ್ಕೆ ಹೆದ್ರಿ ಇಲ್ಲ ಅಂತಿದ್ಯಾ? ಈ ಸಮಾಜ ನಮಗೇನು ಮಾಡುತ್ತೆ ನೋಡೋ, ಈ ಸಮಾಜಕ್ಕೆ ನಾನಂತೂ ಕೇರೇ ಮಾಡಲ್ಲ. 10ನೇ ಕ್ಲಾಸಲ್ಲಿ ಸಮಾಜದಲ್ಲಿ ಫೇಲ್ ಆದಾಗಲೇ ಆ ಸಮಾಜನ ಧಿಕ್ಕರಿಸಿ ದೂರ ಇಟ್ಬಿಟ್ಟಿದ್ದೀನಿ. ಅಲ್ಲ, ನಿನ್ನಂತ ಮಗಳಿರೋ ಅಬಲೆಗೆ ಬಾಳ್ ಕೊಡೋದು ತಪ್ಪ? ನಿನ್ನ ಕೈ ಹಿಡಿದು ನಿನ್ಗೊಂದು ಹೊಸ ಬಾಳ್ ಕೊಡೋದಕ್ಕೆ ನಾನು ಸಿದ್ಧವಾಗಿದ್ದೀನಿ. ಅದೆಷ್ಟೇ ತಿಂಗಳಾಗ್ಲಿ, ಅದೆಷ್ಟೇ ವರ್ಷ ಆಗ್ಲಿ, ಅದೆಷ್ಟೇ ಜನ್ಮ ಆಗ್ಲಿ, ನಿನಗೋಸ್ಕರ ಈ ರಾಜಪ್ಪ ಕಾಯ್ತಾ ಇರ್ತಾನೆ. ಆದರೆ ನನ್ನ ತಲೆ ಕೂದಲೆಲ್ಲ ಬೆಳ್ಳಗಾಗಕ್ಕೆ ಮುಂಚೆನೆ ನೀನು ಉತ್ತರ ಹೇಳಬೇಕು. ನೀನು ಉತ್ತರಕ್ಕೋಸ್ಕರ ಉತ್ತರ ದಿಕ್ಕಲ್ಲಿ ನಿಂತ್ಕೊಂಡು ಕಾಯ್ತಾ ಇರ್ತೀನಿ. ಬರಲಾ? ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ಪ್ರೀತಿ ಮಾಡಬಾರದು ಮಾಡಿ ಡೈ ಹಚ್ಕೊಂಡು ಕಾಯ್ತಾ ಇರು, ಕಾಂತ ಬರ್ತಾಳೆ ಅಂತ. ಏನು ಕರ್ಮನಪ್ಪ ನಂದು. ಆ ಕಡೆ ನೋಡಿದ್ರೆ ಹಾವು, ಇನ್ನೊಂದು ಕಡೆ ನೋಡಿದ್ರೆ ಮೊಸಳೆ. ಒಂದು ಕಚ್ಚುತ್ತೆ, ಇನ್ನೊಂದು ನುಂಗುತ್ತೆ. ಒಂದು ರಾಜಪ್ಪ, ಇನ್ನೊಂದು ವಿಜಯಾಂಬಿಕಾ ಹಾಲ್ ಮರಳು. ಯಾರ ಕಣ್ಣಿಗೆ ಬಿದ್ರು ನನ್ನ ಜೀವನ ಬರ್ಬಾದ್ ಎದ್ದೋಗ್ಬಿಡುತ್ತೆ. ಇನ್ನು ಎಷ್ಟು ಅಂತ ಆಕ್ಟ್ ಮಾಡೋಕ್ಕಾಗುತ್ತಪ್ಪ? ದೇವ್ರೆ, ಈ ಜಗವೇ ಒಂದು ರಂಗಭೂಮಿ, ಇಲ್ಲಿ ನಾವೆಲ್ಲ ಬರೀ ಬೊಂಬೆಗಳು ಮಾತ್ರ. ನನ್ನ ಕಾಂತ, ಐಎಸ್ ಕಾಂತ ಯಾಕಿನ್ನೂ ಬಂದಿಲ್ಲ? ನನ್ನ ಮಾರ್ಗಿ ಬರೋದು ಯಾವಾಗ? ರಾಮಾಚಾರಿ, ಐ ಲವ್ ಯು. ರಾಜಪ್ಪ, ನೀನು ಅಂದರೆ ನನಗಿಷ್ಟ ಅಂತ ಹೇಳೋದು ಯಾವಾಗ? ಅಯ್ಯೋ, ಇನ್ನೂ ಬರಲಿಲ್ವಲ್ಲ. ಅಂದರೆ ಮಾರ್ಗಿಗೆ ನಾನು ಅಂದರೆ ಪ್ರೀತಿ ಇಲ್ವಾ? ಇಲ್ಲ, ಹಾಗಾಗಬಾರ್ದು. ಈ ಪ್ರಪಂಚನೇ ಎದುರಾಗಲಿ, ಯಾರೇ ಅಡ್ಡ ಬರಲಿ, ಬಿರುಗಾಳಿನೇ ಬೀಸ್ಲಿ, ಭೂಕಂಪ ಆಗಿ ಭೂಮಿಯೇ ಬಾಯ್ ಬಿಡ್ಲಿ, ಏನ್ ಬೇಕಾದ್ರೂ ಸಹಿಸ್ಕೋತೀನಿ. ಆದರೆ
ಆದ್ರೆ ನಾನು ನನ್ನ ಪ್ರೀತಿಗೆ ಅಡ್ಡ ಬರ್ದಲ್ಲಿ ಮಾತ್ರ ನನಗೆ ಅಡ್ಡ ಬರ್ತಾ ಇರೋದು ನೀವೇನಾ? ಅಡ್ಡ ಬರೋದಾ? ಏನ್ ಹೇಳ್ತಾ ಇದೀಯ ರಾಜಪ್ಪ? ನಾನು ನಿಮ್ಮಿಬ್ರಿಗೂ ಒಂದು ಸತ್ಯ ಹೇಳಬೇಕು. ಮತ್ತು ಇವರೇ ನಿಜ ಹೇಳ್ಬೇಕು ಅಂತಿದ್ದಾರೆ. ದೀಪಕ್ ಬಂದು ಸತ್ಯನೆಲ್ಲ ಹೇಳ್ಬಿಡ್ಲ? ಏನದು ನೀವಿಬ್ರೆ ಗುಸ್ಗುಸು ಪಿಸು ಅಂತ ಮಾತಾಡ್ತಾ ಇರೋದು? ಇರ್ಲಿ, ನನಗೊಂದು ಸತ್ಯ ಹೇಳಿ. ನಾನು ನೋಡೋದಕ್ಕೆ ಹೇಗಿದ್ದೀನಿ? ತುಂಬ ವಯಸ್ಸಾಗಿರೋ ಮುದುಕನ್ ಥರ ಅನ್ನಿಸ್ತೀನ? ಅಥವಾ ಈ ದೇಹದಲ್ಲಿ ಇನ್ನೂ ಛಲ ಬಲ ಉತ್ಸಾಹ ಎಲ್ಲ ತುಂಬಿಕೊಂಡಿರೋ ಹಾಗನ್ನಿಸ್ತೀನ? ಏನು ರಾಜಪ್ಪನವ್ರು ಇಂಥ ಪ್ರಶ್ನೆಗಳು ಕೇಳ್ತಾ ಇದ್ದೀರಾ? ಮೊದಲೇ ನಾವು ಲೈಫ್ ಆ್ಯಂಡ್ ಡೆತ್ ಸಮಸ್ಯೆಲಿ ಇದ್ದೀವಿ, ಅದರಲ್ಲಿ ನೀವು ಇಲ್ಲ ಅಳಿ ಅಂದರೆ ನೀವು ನನಗೋಸ್ಕರ ಈ ನಿಜ ಹೇಳಲೇಬೇಕು. ಸರಿಯಾಗಿ ನೋಡ್ಬಿಟ್ಟು ಹೇಳಿ, ಹ್ಯಾಗೆ ಕಾಣಿಸ್ತೀನಿ ನಾನು? ಅದ್ಭುತ, ಅತ್ಯದ್ಭುತ. ಲೆಫ್ಟಿಂದ ನೋಡಿದ್ರೆ ಫಿಲ್ಮ್ ಹೀರೋ, ರೈಟಿಂದ ನೋಡಿದ್ರೆ ಸೀರಿಯಲ್ ಹೀರೋ, ಫ್ರಂಟಿಂದ ನೋಡಿದ್ರೆ ನ್ಯೂಸ್ ರೀಡರ್, ಬ್ಯಾಕಿಂದ ನೋಡಿದ್ರೆ ಸಾಕು. ನೀವು ಈ ಪಾರ್ಟಿ ಹೊಗಳ್ಬಿಟ್ರೆ ನನಗೆ ತಡ್ಕೊಳಕ್ಕೆ ಆಗಲ್ಲ. ಸಿಕ್ಕಾಪಟ್ಟೆ ನಾಚಿಕೆ ಆಗ್ಬಿಡುತ್ತೆ. ಮುತ್ತು, ಈಗ ಅಳಿ ಅಂತ ಹೇಳಿದ್ದಾಯ್ತು, ಈಗ ನಿನ್ ಟರ್ನು ಹೇಳು, ಹ್ಯಾಗೆ ಕಾಣಿಸ್ತೀನಿ ನಾನು? ರಾಜಪ್ಪ ಸುಮ್ಮನೆ ನಮ್ಗೆ ಹೋಗೋದಕ್ಕೆ ಬಿಡು. ಬೆನ್ನಿಂದ ಬೆಂಕಿ ಎತ್ಕೊಂಡು ಹುರಿತಾ ಇದೆ, ಮುಂದೆ ನಿಂತ್ಕೊಂಡು ಹೊಗಳು ಅಂತಿದ್ಯಲ್ಲ. ಬೆಂಕಿನ ಎಲ್ಲಿ? ಇಲ್ಲ ಆನೆ ತರ ತುಳಿದ್ನಲ್ಲ ಈ ಮುತ್ತು. ಅಳಿ ಅಂದ್ರೆ ಮುತ್ತನೂ ಇಲ್ಲ, ಅಳಿ ಅಂದ್ರೂ ಇಲ್ಲ. ಕಾಲು ತುಳಿದು ನೋವಾದ್ರೂ ಪರವಾಗಿಲ್ಲ. ಅಳಿ ಅಂದ್ರು ಹೇಳಿದ ಮಾತು ಅದೆಷ್ಟು ಸತ್ಯ. ನನ್ನ ಬಗ್ಗೆ ನನಗೆ ಇಷ್ಟು ವರ್ಷ ಗೊತ್ತಿರಲಿಲ್ಲ. ಲೆಫ್ಟಿಂದ ಸಿನಿಮಾ ಹೀರೋ, ರೈಟಿಂದ ಸೀರಿಯಲ್ ಹೀರೋ, ಫ್ರಂಟ್ ಎದುರುಗಡೆಯಿಂದ ನ್ಯೂಸ್ ರೀಡರ್, ವಾರ್ತಾ ವಾಚಕ. ಅಯ್ಯೋ, ಇಷ್ಟೊಂದು ಚೆನ್ನಾಗಿದ್ದೀನ. ಒಟ್ನಲ್ಲಿ ರಾಜಪ್ಪ ಸೂಪರ್ ಮಾರ್ಗಿ ಕಮಿಂಗ್. ಕಾರ್ ಇಲ್ಲೇ ನಿಂತಿದೆ ಅಂದ್ರೆ ಅವನು ಹೊರಡೆ ಹೋಗಿರ್ತಾನೆ. ಅಂದಮೇಲೆ ಎಲ್ಲರಿಗೂ ಸತ್ಯ ಗೊತ್ತಾಗಿರುತ್ತೆ. ಅಯ್ಯೋ, ಬನ್ನಿ ಆಯ್ತು ನೋಡೋಣ. ಬಂದ್ರಾ? ಬನ್ನಿ ಇಷ್ಟೊತ್ತು ಎಲ್ಲೋಗಿದ್ರಿ? ಅದು ಕಾಡಿನಲ್ಲಿ ಹಲಸಿನ ಸಿಗತ್ತ ಅಂತ ನೋಡಕ್ ಹೋಗಿದ್ವಿ.